ಪಂಜಾಬಿ ಫೇಮಸ್ ಚೆನ್ನ ಭಟೂರ ಇವತ್ತು ಡಾಬಾಗಳಲ್ಲಿ ಮಾಡೋ ಸ್ಟೈಲಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಕಾಬೂಲ್ ಕಡಲೆಕಾಳನ್ನ ರಾತ್ರಿನೇ ನೆನೆಸಿಟ್ಟಿದ್ದೆ. ಇವಾಗ ಬೆಳಗ್ಗೆ ಮಾಡ್ತಾಯಿದ್ದೀನಿ. ಚೆನ್ನಾಗಿ ನೆನೆಯೋದು ತುಂಬ ಇಂಪಾರ್ಟೆಂಟು. ಇದನ್ನೀಗ ಬೇಯಕ್ಕೆ ಹಾಕಬೇಕು. ಒಂದು ಪಾತ್ರೆಯಲ್ಲಿ ನೆನೆಸಿರೋ ಕಾಳನ್ನ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ನಾನೇನು ಮಾಡಬೇಕು, ಒಂದು ಸಣ್ಣ ಚೂರು ಚಕ್ಕೆ, 2 ಲವಂಗ, 1 ಏಲಕ್ಕಿ. ಸ್ಪೈಸಸ್ಸು ಜಾಸ್ತಿ ಕಡಿಮೆ ಅವ್ರವ್ರ ಇಷ್ಟದ ಪ್ರಕಾರ ಹಾಕ್ಕೊಳ್ಬೋದು. ನಾನು ಲೈಟಾಗಿ ಹಾಕ್ತಾಯಿದ್ದೀನಿ. ಇನ್ನೊಂದು ಇಂಪಾರ್ಟೆಂಟ್ ಐಟಮ್ ಅಂತಂದರೆ ಟೀ ಪುಡಿ. ಟೀ ಬ್ಯಾಗ್ಸ್ ಇದ್ದರೆ ಟೀ ಬ್ಯಾಗ್ಸ್ನ ಬೇಯೋದಕ್ಕೆ ಹಾಕ್ಬೋದು. ಒಂದು ಬ್ಯಾಗನ್ನ ಹಾಕಿದ್ರೆ ಸಾಕು ಇಷ್ಟು ಕ್ವಾಂಟಿಟಿಗೆ. ಬ್ಯಾಗ್ಸ್ ಎಲ್ಲ ಇಲ್ಲ, ಮನೆಯಲ್ಲಿ ಏನಿರುತ್ತೋ ಅದರಲ್ಲೇ ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು. ಹಾಗಾಗಿ ಟೀ ಪುಡಿನೇ ಡೈರೆಕ್ಟಾಗಿ ಒಂದು 1/4 ಟೀ ಸ್ಪೂನಷ್ಟು ಟೀ ಪುಡಿನ ಇದರಲ್ಲಿ ಹಾಕ್ತೀನಿ. ಇದು ಅವರ ಮೆಥಡು. ಈ ಥರ ಮಾಡಿದ್ರೇ ಪರ್ಫೆಕ್ಟ್ ಕಲರು ಇದೆಲ್ಲನೂ ಬರೋದು. ಈಗ ಕಾಳು ಮುಳುಗೋವಷ್ಟು ನೀರು ಹಾಕಿ ಬೇಯೋದಕ್ಕೆ ಇಡ್ತೀನಿ. ಒಂದು 1/4 ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ. ಈಗ ಕುಕ್ಕರಲ್ಲಿ ಬೇಯೋಕ್ಕಿಡೋಣ. ಒಂದು 5 ವಿಸಲ್ ಕೂಗಿಸ್ಬೇಕು. 5 ವಿಸಲ್ ಕೂಗಿಸೋಣ. ಈಗ ಒಂದು ಟೊಮ್ಯಾಟೊ ಪ್ಯೂರಿ ಮಾಡ್ಕೊಳ್ಳೋಣ. 3 ದೊಡ್ಡ ಸೈಜಿನ ಟೊಮ್ಯಾಟೋನ ಈ ಥರ ದೊಡ್ಡ ದೊಡ್ಡ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡೆ. ಶುಂಠಿ ಬೆಳ್ಳುಳ್ಳಿ, 1 ಇಡೀ ಗೆಡ್ಡೆ ಬೆಳ್ಳುಳ್ಳಿ, 2 ಇಂಚಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಪ್ರೇಟಾಗಿ ಬೇಕಾದರೂ ಹಾಕ್ಬೋದು. ಈ ಥರ ಪೇಸ್ಟ್ ಇಲ್ಲ ಅಂತಂದರೆ ಈ ಥರ ಟೊಮೆಟೊ ಪ್ಯೂರಿ ಜೊತೆಗೆ ಇದನ್ನು ಹಾಕಿ ಗ್ರೈಂಡ್ ಮಾಡಿದ್ರೆ ಗ್ರೇವಿ ಚೆನ್ನಾಗಿರುತ್ತೆ. ಮತ್ತು ನೆನೆಸಿರೋ ಗೋಡಂಬಿ ಸ್ವಲ್ಪ, ಇದು ಆಪ್ಷನಲ್ಲು. ಗ್ರೇವಿ ಗಟ್ಟಿಯಾಗಿ ಚೆನ್ನಾಗಿ ಬರಬೇಕಂದ್ರೆ ಇದನ್ನು ಹಾಕಬೇಕಾಗುತ್ತೆ. 1 ಟೀ ಸ್ಪೂನಷ್ಟು ನೀರು ಹಾಕ್ತೀನಿ, ಜಾಸ್ತಿ ನೀರು ಹಾಕಲ್ಲ. ಈಗ ಇದನ್ನು ತುಂಬ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಬಟೂರಾಗೆ ರೆಡಿ ಮಾಡ್ಕೊಳ್ಳೋಣ. ಬಟೂರಾಗೆ ಸಾಮಾನ್ಯವಾಗಿ ಮೈದಾ ಹಿಟ್ಟು ಬಳಸ್ತಾರೆ. ನಾನಿಲ್ಲಿ ಗೋಧಿ ಹಿಟ್ಟೆ ತೊಗೊಂಡಿದ್ದೀನಿ. ಮೈದಾ ಹಿಟ್ಟು ಬಳಸೋದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಲ್ಲ ಅನ್ನೋ ಕಾರಣಕ್ಕೆ ಗೋಧಿ ಹಿಟ್ಟನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅಡುಗೆ ಸೋಡಾ ಹಾಕಿದೆ. ಒಂದು 1/4 ಟೀ ಸ್ಪೂನ್ಗಿಂತ ಕಡಿಮೆಯಾಗಿ ಹಾಕಿದ್ದೀನಿ. ಸಕ್ಕರೆ 1 ಟೀ ಸ್ಪೂನಷ್ಟು, ಉಪ್ಪು, 2 ಟೀ ಸ್ಪೂನಷ್ಟು ಎಣ್ಣೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ, ಉಪ್ಪು, ಸೋಡಾ ಎಲ್ಲ ಕರೆಕ್ಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆದಮೇಲೆ ಈಗ ಮೊಸರು ಹಾಕ್ತಾಯಿದ್ದೀನಿ. ಒಂದು 1/4 ಕಪ್ಪಷ್ಟು ಮೊಸರು. ಗಟ್ಟಿ ಮೊಸರಿದ್ದರೆ ಒಳ್ಳೆಯದು. ಹುಳಿ ಮೊಸರು, ಸಿಹಿ ಮೊಸರು ಅಂತ ಏನಿಲ್ಲ, ಯಾವ ಮೊಸರು ಹಳೆಯದಾದರೂ ಪರವಾಗಿಲ್ಲ. ಹುಳಿ ಇದ್ದರೂ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗೇ ಆಗುತ್ತೆ. ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ಪೂರಿ ಹಿಟ್ಟನ್ನು ನಾವು ಯಾವುದಕ್ಕೆ ಕಲಿಸ್ತೀವೋ ಅದೇ ಹದದಲ್ಲಿ ಸ್ವಲ್ಪ ಗಟ್ಟಿಯಾಗೇ ಕಲಿಸ್ಬೇಕು. ಆದರೆ ಚೆನ್ನಾಗಿ ನಾದಬೇಕು ಅಷ್ಟೇ. ತೆಳ್ಳಗೆ ಕಲಿಸಿದ್ರೆ ಎಣ್ಣೆ ಜಾಸ್ತಿ ಕುಡಿಯುತ್ತೆ ಪೂರಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು. ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ತೀನಿ. ಡೆಫಿನೆಟಾಗಿ ಗೋಧಿ ಹಿಟ್ಟಿಗಿಂತ ಮೈದಾ ಹಿಟ್ಟಲ್ಲಿ ಮಾಡಿದ್ರೆ ಇದು ಚೆನ್ನಾಗಿ ಬರುತ್ತೆ. ಆದರೆ ಗೋಧಿ ಹಿಟ್ಟನ್ನು ಹೆಚ್ಚಾಗಿ ಬಳಸೋದು ಒಳ್ಳೆಯದು. ಹಾಗಾಗಿ ಮೈದಾ ಹಿಟ್ಟನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ನಾನು ಗೋಧಿ ಹಿಟ್ಟಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಬಟೂರಾಗೆ ಹಿಟ್ಟು ಕಲಸಿದ್ದು ಆಯಿತು. ಚೆನ್ನಾಗಿ ನಾದಬೇಕು, ಚೆನ್ನಾಗಿ ಹೊಂದಿಸ್ಬೇಕು. ಈ ಥರ ಮಾಡೋದ್ರಿಂದ ಬಟೂರ ಚೆನ್ನಾಗಿ ಉಬ್ಬಿ ಬರುತ್ತೆ. ನಾವು ರೆಗ್ಯುಲರ್ ಪೂರಿ ಹಿಟ್ಟಿಗೆ ಎಣ್ಣೆ ಇದೆಲ್ಲ ಏನು ಹಾಕಲ್ಲ. ಇಲ್ಲಿ ಸೋಡಾ, ಸಕ್ಕರೆ, ಎಣ್ಣೆ, ಸ್ವಲ್ಪ ಮೊಸರು ಎಲ್ಲ ಹಾಕಿ ಕಲಸಿರೋದ್ರಿಂದ ಇದು ಸ್ಮೂತಾಗಿ ತುಂಬ ಚೆನ್ನಾಗಿರುತ್ತೆ. ಈಗ ಕಡೆಯದಾಗಿ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಹೊಂದಿಸ್ಬಿಟ್ಟು ಒಂದು ಅರ್ಧ ಗಂಟೆ ಇದನ್ನು ಮುಚ್ಚಿಡ್ತೀನಿ. ಅರ್ಧ ಗಂಟೆ ನೆನೆಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಬಟೂರ. ಇದನ್ನೀಗ ಒಂದು ಬಾಕ್ಸಲ್ಲಿ ಹಾಕಿ ಒಂದು ಅರ್ಧ ಗಂಟೆ ಮುಚ್ಚಿಡ್ತೀನಿ.
4 ವಿಸಲ್ ಕೂಗಿಸಿದ್ದೆ. ಬಿಸಿ ಇದೆ, ಚೆನ್ನಾಗಿ ಬೆಂದಿದೆ. ಚೆನ್ನ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಒಂದು ಕಡಾಯಿನಲ್ಲಿ ಎಣ್ಣೆ ಹಾಕಿದೆ, ಜೀರಿಗೆ, ಸ್ವಲ್ಪ ಸೋಂಪು ಹಾಕ್ತಾಯಿದ್ದೀನಿ, ಒಂದು 1/4 ಟೀ ಸ್ಪೂನಷ್ಟು ಸೋಂಪು, ಒಂದೇ ಒಂದು ಹಸಿಮೆಣಸಿನ್ಕಾಯಿ ಸೀಳ್ಬಿಟ್ಟು ಹಾಕಿರೋದು, 2 ದೊಡ್ಡ ಸೈಜಿನ ಈರುಳ್ಳಿನ ಸಣ್ಣದಾಗಿ ಹಚ್ಚಿಬಿಟ್ಟು ತೊಗೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಟೊಮೆಟೊ ಪ್ಯೂರಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ರುಬ್ಬಿಟ್ಕೊಂಡಿರೋ ಟೊಮೆಟೊ ಪ್ಯೂರಿ, ರೆಡಿ ಮಾಡಿ ಇಟ್ಕೊಂಡಿರೋ ಟೊಮೆಟೊ ಪ್ಯೂರಿನ ಅದರಲ್ಲಿ ಹಾಕ್ತಾಯಿದ್ದೀನಿ. ಪ್ಯೂರಿನಲ್ಲಿರೋ ನೀರಿನ ಅಂಶ ಎಲ್ಲ ಹಿಂಗಬೇಕು, ಅಲ್ಲಿವರೆಗೂ ಹುರಿಬೇಕು. ಟೊಮೆಟೊ ಪ್ಯೂರಿ ಹಾಕಿರೋದು ಡ್ರೈ ಆಗ್ತಾಯಿದೆ. ಈ ಸ್ಟೇಜಲ್ಲಿ ಫ್ಲೇಮ್ನ ಕಂಪ್ಲೀಟಾಗಿ ಕಡಿಮೆ ಇಟ್ಕೊಂಡು ಅಚ್ಚ ಖಾರದ ಪುಡಿ, ಖಾರ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಹಾಕಬೇಕು. ನಾನಿಲ್ಲಿ 1/4 ಟೀ ಸ್ಪೂನಷ್ಟು ಹಾಕಿದ್ದೀನಿ ನಾನು ಮಾಡ್ತಾಯಿರೋ ಕ್ವಾಂಟಿಟಿಗೆ. ಜೀರಿಗೆ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು, ಧನಿಯಾ ಪುಡಿ ಅರ್ಧ ಟೀ ಸ್ಪೂನಷ್ಟು, ಅರಿಶಿನದ ಪುಡಿ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಬೇಕು. ಗರಂ ಮಸಾಲೆ ಪುಡಿ 1 ಟೀ ಸ್ಪೂನಷ್ಟು. ನಾನಿಲ್ಲಿ MTR ಗರಂ ಮಸಾಲೆ ಪುಡಿ ತೊಗೊಂಡಿದ್ದೀನಿ. ಇದು ಲೈಟಾಗಿ ತುಂಬ ಚೆನ್ನಾಗಿರುತ್ತೆ, ಹದವಾಗಿರುತ್ತೆ, ಟ್ರೈ ಮಾಡ್ಬೋದು. ಉಪ್ಪು, ಕಾಳು ಬೇಯೋದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೆ. ಈಗ 1.5 ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ. ಮೋಸ್ಟ್ಲಿ ಅಷ್ಟು ಕರೆಕ್ಟ್ ಆಗ್ಬೋದು. ಉಪ್ಪು ಗೊತ್ತೇ ಇದೆಯಲ್ಲ, ಕಡೆಯಲ್ಲಿ ಟೇಸ್ಟ್ ನೋಡಿಬಿಟ್ಟು ಸಾಲದೇ ಇದ್ದರೆ ಮತ್ತೆ ಸೇರಿಸ್ಕೊಳ್ಬೋದು. ಕಸೂರಿ ಮೇಥಿ ಇಷ್ಟು ಹಾಕ್ತೀನಿ. ಕಸೂರಿ ಮೇಥಿ ಹಾಕಿದ್ರೆ ತುಂಬ ಒಂಥರ ಒಳ್ಳೆ ಫ್ಲೇವರ್ ಬರುತ್ತೆ ಈ ಚೆನ್ನ ಮಸಾಲೆಗೆ. ಕಸೂರಿ ಮೇಥಿ ಹಾಕೋದು ಮಾತ್ರ ಮಿಸ್ ಮಾಡಲೇಬಾರ್ದು. ನೋಡಿ, ನೀರಿನ ಅಂಶ ಎಲ್ಲ ಹಿಂಗೆ ಎಣ್ಣೆ ಬಿಡ್ತಾ ಇದೆ. ಮಸಾಲೆ ಕರೆಕ್ಟಾದ ಕ್ರಮದಲ್ಲಿ ಮಾಡಿದ್ರೆ ಹೋಟೆಲ್ ರುಚಿನ ಮೀರಿಸೋ ಅಷ್ಟು ರುಚಿ ರುಚಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಈಗ ಇದು ಘಮ್ ಅಂತ ಸುವಾಸನೆ ಬರ್ತಾಯಿದೆ. ಇದೀಗ ಪೂರ್ತಿ ರೆಡಿ ಆಯಿತು ಮಸಾಲೆ. ಈಗ ಬೇಯಿಸಿಟ್ಕೊಂಡಿರೋ ಕಡಲೆಕಾಳನ್ನು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ನೀರು ಸಮೇತ ಸೇರಿಸ್ತಾ ಇದ್ದೀನಿ, ನೀರು ತೆಗೆಯೋದೇನು ಬೇಡ. ಮತ್ತು ನಾವು ಮಸಾಲೆ ಎಲ್ಲ ಬೇಯೋದಕ್ಕೆ ಹಾಕಿದ್ವಲ್ಲ, ಆ ಮಸಾಲೆನೆಲ್ಲ ತೆಗೆದುಬಿಡಬೇಕು ಈ ಸ್ಟೇಜಲ್ಲಿ. ಚಕ್ಕೆನ ತೆಗೆದೆ, ಲವಂಗ, ಏಲಕ್ಕಿ ಎಲ್ಲನೂ ತೆಗೆದುಬಿಟ್ರೆ ಅದರ ಫ್ಲೇವರ್ ಮಾತ್ರ ಬಿಟ್ಕೊಂಡಿರುತ್ತೆ. ಈಗ ಕನ್ಸಿಸ್ಟೆನ್ಸಿನ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಈಗ ಬೇಯಿಸಿಟ್ಕೊಂಡಿರೋ ನೀರನ್ನೇ ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ, ಅದನ್ನೇ ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಈ ಸ್ಟೇಜಲ್ಲಿ ಟೇಸ್ಟ್ ನೋಡಿ ಉಪ್ಪು ಖಾರ ಏನಾದರೂ ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು. ಇದೀಗ ಚೆನ್ನಾಗಿ ಕುದಿಬೇಕು, ಎಲ್ಲ ಹೊಂದ್ಕೊಳ್ಬೇಕು. ಚೆನ್ನಾಗಿ ಕುದೀತಾ ಇದೆ, ಚೆನ್ನ ಮಸಾಲ ರೆಡಿಯಾಗಿದೆ. ಈಗ ಕೊತ್ತಂಬರಿ ಸೊಪ್ಪು ಒಂದು ಹಾಕ್ಬಿಡೋಣ ಕಡೆಯದಾಗಿ. ಬೇಕಂದರೆ ನಿಂಬೆ ರಸ ಹಿಂಡ್ಕೊಳ್ಬೋದು, ಅಥವಾ ಸರ್ವ್ ಮಾಡಬೇಕಾದ್ರೂ ನಿಂಬೆ ರಸ ಹಿಂಡ್ಕೊಳ್ಬೋದು. ಈಗ ಚೆನ್ನ ಮಸಾಲ ಕಂಪ್ಲೀಟಾಗಿ ರೆಡಿ ಆಯಿತು. ಭಟೂರಾಗೆ ಹಿಟ್ಟು ಕಲಸಿಟ್ಟು 1 ಅವರ್ ಆಯಿತು. ಸ್ಮೂತಾಗಿ ಚೆನ್ನಾಗಿ ಸೆಟ್ ಆಗಿದೆ. ಈಗ ಭಟೂರ ರೆಡಿ ಮಾಡ್ಕೊಳ್ಳೋಣ. ಇಷ್ಟು ದಪ್ಪ ಹಿಟ್ಟು ತೊಗೊಳ್ತೀನಿ. ದೊಡ್ಡದು ಚಿಕ್ಕದು ಅವರವ್ರ ಇಷ್ಟದ ಪ್ರಕಾರ ಮಾಡ್ಕೊಳ್ಬೋದು. ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಲಟ್ಸೋಣ. ಈಗ ಲಟ್ಸಿದ್ದಾಯಿತು.
ನೋಡಿ ಇಷ್ಟು ದಪ್ಪ ಲಟ್ಸಿದ್ದೀನಿ, ತುಂಬ ತೆಳುಗೂ ಅಲ್ಲ ತುಂಬ ದಪ್ಪಗೂ ಅಲ್ಲ ಅನ್ನೋ ಥರ. ಹೆಚ್ಚಿನ ಹಿಟ್ಟನ್ನೆಲ್ಲ ಈ ಥರ ಹೋಗಿಸ್ಬಿಟ್ರೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಎಣ್ಣೆ ಎಲ್ಲ ಬೇಗ ಬೇಗ ಕಪ್ಪಾಗಲ್ಲ. ಎಣ್ಣೆ ಚೆನ್ನಾಗಿ ಕಾದಿದೆ. ಒಂದು ಸಣ್ಣ ಪೀಸ್ ಹಾಕಿದಾಗ ತಕ್ಷಣ ಮೇಲಕ್ಕೆ ಬಂದರೆ ಎಣ್ಣೆ ಕಾದಿದೆ ಅಂತ. ಈಗ ಭಟೂರ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಕಾಯ್ದೇ ಮಾತ್ರ ಇದನ್ನು ಬೇಯಿಸೋಕ್ಕೆ ಹೋಗಬಾರ್ದು, ಸರಿಯಾಗಿ ಬೇಯಲ್ಲ, ಉಬ್ಬಲ್ಲ. ಹೋಟೆಲ್ ಥರನೇ ಮಾಡಿರೋ ಭಟೂರ, ಹೋಟೆಲ್ ಸ್ಟೈಲಲ್ಲೇ ಮಾಡಿರೋ ಭಟೂರ ಮತ್ತು ಚೆನ್ನ ಮಸಾಲ ತುಂಬ ಡೆಲಿಷಿಯಸ್ ಆಗಿರುತ್ತೆ. ಸಮ್ಮರ್ ಹಾಲಿಡೇಸ್ ಇದೆ, ಮಕ್ಕಳಿಗೆ ಮನೆಯಲ್ಲೇ ಈ ಥರ ಮಾಡಿ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಹೇಗನ್ನಿಸ್ತು ಈ ರೆಸಿಪಿ ನಿಮಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸಾಧ್ಯವಾದರೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.